ಈಗ ಅಶ್ವಿನಿ ಅವ್ರು ಹೊರಗಡೆ ಬಂದ ಮೇಲೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಇಡೀ ವೋಟಿಂಗನ್ನು ನೋಡಿದ್ರೆ ನಾನೇ ವಿನ್ ಆಗ್ತಿದ್ದೆ, ಆದರೆ ಗಿಲ್ಲಿ ವಿನ್ ಆದರು ಅನ್ನೋದು. ಸೊ ನಿಮ್ಮ ಪ್ರಕಾರ ಹೌದಾ, ಅವರೇ ವಿನ್ ಆಗ್ತಿದ್ರಾ ನಿಮ್ಮ ಪ್ರಕಾರ? ಅದು ಕಂಪ್ಲೀಟ್ಲಿ ರಾಂಗ್ ಇನ್ಫಾರ್ಮೇಷನ್. ಯಾಕಂದರೆ ವೋಟಿಂಗು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಲ್ಲ. ಆ್ಯಂಡ್ ಕಲರ್ಸ್ ಅವರು ಆ್ಯಂಡ್ ಬಿಗ್ ಬಾಸ್ ಅವರು 12 ಸೀಸನ್ನು ಹಿಂಗೆ ಬಂದು ಇಷ್ಟು ಹೆಸರು ಮಾಡಬೇಕು ಅಂದರೆ ಈ ಥರ ಎಲ್ಲ ಮೋಸ ಮಾಡಿದ್ದಿದ್ರೆ ಅವ್ರು ಸರ್ವೈವೇ ಆಗ್ತಾ ಇರಲಿಲ್ಲ. ಸೊ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಏನೋ ಒಂದು ಹೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ನನಗೆ ಇದು ಕಂಪ್ಲೀಟ್ ಫಾಲ್ಸ್ ಅಂತ ಅನ್ಸುತ್ತೆ. ಇನ್ನೊಂದು ಅಶ್ವಿನಿ ಅವ್ರು ಹೇಳ್ತಾರೆ, ಗಿಲ್ಲಿ ಅಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ, ಆದರೆ ಗಿಲ್ಲಿ ಬಡವ್ರ ಥರ ವೇಷ ಹಾಕ್ಕೊಂಡಿದ್ದಾನೆ ಅಂತ ಒಂದು ಮಾತು ಹೇಳ್ತಾರೆ. ಸೊ ಹೌದಾ, ಅಂದರೆ ಬನ್ಯಾನ್ ವಿಷಯ ಆಗಿರ್ಬೋದು, ಅದೆಲ್ಲ ಮನೆಯೊಳಗೆ ಬಂದಿದೆ. ಹೌದಾ, ಗಿಲ್ಲಿಯವರು ಬಡವನ ಥರ ವೇಷ ಹಾಕಿದ್ದಾರೆ ಹಾಗಾದರೆ? ಇಲ್ಲ, ಬಿಗ್ ಬಾಸ್ ಮನೆ ಒಳಗಡೆ ನಿಮ್ಮ ಹತ್ರ 100 ಕೋಟಿ ಇದ್ದರೂ ನೀವು ಒಬ್ಬ ಕಂಟೆಸ್ಟೆಂಟು, ಬಡವ ಆಗಿದ್ಲು ನೀವು ಕಂಟೆಸ್ಟೆಂಟು, ಅದು ಮ್ಯಾಟ್ರೇ ಆಗಲ್ಲ. ಬಡವ ಅಲ್ವೋ, ಇಟ್ ಡಸಂಟ್ ಮ್ಯಾಟ್ರ್. ಇವಾಗ ಯಾರೇ ಬಂದರೂ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಒಂದೇ. ಇವಾಗ ನಿಮ್ಮ ಹತ್ರ 100 ಕೋಟಿ ಇದ್ಬಿಟ್ಟು ನೀವು ಮನೆ ಒಳಗಡೆ ಬಂದ್ರಿ ಅಂದ್ಕೊಳ್ಳಿ, ನೀವು ಒಂದೇ. ಇವನಂತ ದುಡ್ಡೇ ಇಲ್ಲ, ನಾನು ಬಡವ, ನಾನು ಒಂದೇ. ಸೊ ಅಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ. ನಾನು ಬಡವ, ನನ್ನ ಹತ್ರ ದುಡ್ಡಿಲ್ಲ, ಇಟ್ಸ್ ಆ್ಯಕ್ಚುಲಿ ಬುಲ್ಶಿಟ್. ಅದೆಲ್ಲ ಮಾತಾಡಲೇಬಾರ್ದು. ಎಷ್ಟೋ ಸಲ ಅಂದರೆ ನೀವೇ ಹೇಳಿದ್ದೀರಾ, ಗಿಲ್ಲಿ ಬನ್ಯಾನ್ ಹಾಕಿದ್ಬೇಕಾದ್ರೆ ಅಂದರೆ ಅವ್ರ ಹತ್ರ ಅಷ್ಟು ಬಟ್ಟೆ ಇದೆ, ಯಾಕೆ ಹಾಕಲ್ಲ ಅನ್ನೋದು. ಸೊ ಅದು ಯಾಕೆ ಇರ್ಬೋದು, ಅವ್ರದ್ದು ಸ್ಟ್ರಾಟಜಿ ಇರ್ಬೋದು ಗಿಲ್ಲಿ ಅವ್ರದ್ದು ಆ ಥರದ್ದು? ಇಲ್ಲ, ನಾನೇನಕ್ಕೆ ಕೇಳ್ತಾ ಇದ್ದೆ ಅಂದರೆ, ನನಗೆ ಅವ್ನು ತಮ್ಮ ಥರ, ಅವ್ನು ಚೆನ್ನಾಗಿ ಕಾಣಿಸ್ಬೇಕು ನಂಗೆ ವೀಕೆಂಡಲ್ಲಿ. ಯಾಕೋ ಹಿಂಗಿರ್ತೀಯ, ಚೆನ್ನಾಗಿ ಕಾಣಿಸ್. ಯಾಕಂದರೆ ಬಟ್ಟೆ ಇತ್ತು ಅವನ ಹತ್ರ, ಅವನು ನನ್ನ ಮನೆ ಥರ ಇರಬೇಕು, ಮನೆ ಫೀಲಿಂಗ್ ಇದು, ನಾನು ಹೆಂಗೆ ಬೇಕಾದ್ರೆ ಇರ್ತೀನಿ ಅಂದರೆ ನಮ್ಮಿಬ್ರಿಗೂ ಒಂದು ಜಗಳ ಆಗ್ತಿತ್ತು. ಇಲ್ಲ, ನೀನು ಬಟ್ಟೆ ಹಾಕಬೇಕು, ನೀನು ನನಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಗಲಾಟೆ ಇತ್ತು. ಸೊ ಆ ವಿಷಯಕ್ಕೆ ಒಂದು ಚಿಕ್ಕ ಜಗಳ ಆಗುತ್ತೆ ನನಗೂ ಒಂದು. ಈಗ ರಕ್ಷಿತ್ ಅವ್ರಿಗೆ ಮತ್ತೆ ಅಂದರೆ ನಿಮ್ಮ ಬಗ್ಗೆ ಗಿಲ್ಲಿ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚಿತ್ತ ಹಾಗಾದರೆ ರಕ್ಷಿತ್ ಅವ್ರಿಗೆ? ಇಲ್ಲ, ಅಂದರೆ ನಮ್ಮ ಜೊತೆ ಬೇರೆಯವ್ರು ಮಾತಾಡಿದ್ರೆ ಅವಳಿಗೆ ಪ್ರಾಬ್ಲಮ್ ಇತ್ತು. ಬಟ್ ನಾವು 3 ಜನ ಇದ್ದಾಗ ವಿ ವೇರ್ ಲೈಕ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್. ಬಟ್ ಅದೇ ಅವ್ಳಿಗೊಂಚೂರು ನಮ್ಮ ಜೊತೆ ಯಾರು ಸೇರಬಾರ್ದು, ಯಾರು ಮಾತಾಡಬಾರ್ದು ಅನ್ನೋದಿತ್ತು. ಅಂದರೆ ಈಗ ರಾಶಿಕ್ ಅವ್ರು ಹೇಳ್ತಾರೆ ನಂದು ರಘು ಅವ್ರದ್ದು ಚೆನ್ನಾಗಿದೆ ಬಾಂಡಿಂಗ್ ಅಂತ. ಸೊ ನಮಗೆಲ್ಲೂ ಕಾಣಿಸಿಲ್ಲ ನಿಮ್ಮದು ಮತ್ತು ರಾಶಿಕಂದು ಅಷ್ಟು ಚೆನ್ನಾಗಿತ್ತು ಬಾಂಡಿಂಗ್ ಅಂತ. ಬಟ್ ಅವ್ರು ಯಾಕೆ ಆ ಥರ ಹೇಳಿದರು ರಾಶಿಕ್ ಅವರು ಅಂತ? ಇಲ್ಲ, ಅಲ್ಲಿ ವೀಕೆಂಡಲ್ಲಿ ಒಂದು ಡಿಸ್ಕಷನ್ ಆಗುತ್ತೆ, ಕಾಮಿಡಿಯಾಗಿ ರಕ್ಷಿತಾ ಹೇಳ್ತಾಳೆ ಲೈಕ್ ರಘು ಅಣ್ಣ ಕಂಫರ್ಟಬಲ್ ಆಗಿಲ್ಲ ಅಂತ. ಅಲ್ಲೆಲ್ಲ ನಕ್ಕೊಂಡು ಕಾಮಿಡಿಯಾಗಿ ತೊಗೊಳೋದನ್ನ ನೆಕ್ಸ್ಟ್ ಡೇ ಅದು ಸ್ವಲ್ಪ ಸೀರಿಯಸ್ ಇಶ್ಯೂ ಆಗುತ್ತೆ. ನಾನು ಹೇಳ್ತೀನಿ ರಕ್ಷಿತಾಗೆ, ನನಗೇನು ಪ್ರಾಬ್ಲಮ್ ಇಲ್ಲ ರಾಶಿಕಾ ನನ್ನ ಜೊತೆ ಕೂತ್ಕೊಂಡ್ರೆ ಅಂತ. ಬಟ್ ಅದೂ ರಕ್ಷಿತಾ ಕ್ಲಿಯರಾಗಿ ಹೇಳ್ತಾಳೆ, ಇಲ್ಲ ರಘು ಅಣ್ಣ ಹಂಗೆ ಹೇಳಿಲ್ಲ, ನನಗೆ ಪ್ರಾಬ್ಲಮ್ ಇರೋದು ಇದು ನನ್ನ ಥಿಂಕಿಂಗು, ಅದನ್ನ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ ಅಂತ. ಅದು ಹಂಗೆ ಸ್ವಲ್ಪ ಕ್ಯಾರಿ ಆಯ್ತು ಆ ವಿಷಯ. ಈಗ ಹೊರಗಡೆ ಕಾವ್ಯ ಮತ್ತು ಗಿಲ್ಲಿ ಜೋಡಿ ಇಷ್ಟ ಆಯ್ತಾ ಅಥವಾ ರಕ್ಷಿತಾ ಮತ್ತು ಗಿಲ್ಲಿ ಜೋಡಿ ಇಷ್ಟ ಆಯ್ತಾ? ರಕ್ಷಿತಾ, ಗಿಲ್ಲಿ ಆ್ಯಂಡ್ ರಘು ಜೋಡಿ ಇಷ್ಟ ಆಯಿತು. ಅಂದರೆ ಈಗ ಇಬ್ಬರು ಕಾಂಬೋ ಇದ್ದಾರಲ್ಲ, ಸೊ ಅಲ್ಲಿ ಕಾವ್ಯನ್ನು ಮತ್ತು ಗಿಲ್ಲಿಯನ್ನು ಒಂದು ಬೇರೆ ಥರ ಟ್ರೋಲ್ ಮಾಡ್ತಾರೆ, ರಕ್ಷಿತಾ ಮತ್ತು ಗಿಲ್ಲಿಯನ್ನು ಇನ್ನೊಂದು ಥರ ಟ್ರೋಲ್ ಮಾಡ್ತಾರೆ. ಸೊ ನಿಮ್ಗೆ ಅವರಿಬ್ಬರ ಪೇರಲ್ಲಿ ಯಾವ ಜೋಡಿ ಇಷ್ಟ ಆಯಿತು ಅಂತ? ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಆ ಕ್ವಶನ್ನ ನೀವು ಅವ್ರನ್ನೇ ಕೇಳಿಬಿಡಿ.